ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಉಂಟಾಗಿ ಒಬ್ಬನ ಸಾವು ಕೂಡ ಆಗಿದೆ. ಇದೇ ವಿಚಾರ ಇಟ್ಕೊಂಡು ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡಬೇಕು, ಇದರ ಲಾಭ ಪಡೆದುಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಬಟ್ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಪ್ರಶ್ನೆ ಇತ್ತಲ್ಲ ನೋಡಿ. ಆರಂಭದಲ್ಲೇ ವಿಘ್ನ ಅನ್ನೋ ರೀತಿಯಲ್ಲಿ ಬಳ್ಳಾರಿ ರೆಡ್ಡಿಗಳ ಸಂಘರ್ಷದಲ್ಲಿ ಬಿಜೆಪಿ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ಬಿಟ್ಟಿದೆ. ಜನಾರ್ದನ ರೆಡ್ಡಿ ಪರ ನಿಲ್ಲೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತಿದ್ದಾರೆ ಬಿಜೆಪಿ ನಾಯಕರು? ಗಣಿ ಧನಿಗಳ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಕನಸಿಗೆ ಬ್ರೇಕ್ ಬಿತ್ತ. ರಾಜ್ಯ ನಾಯಕರಿಂದ ಸಮಾವೇಶಕ್ಕೆ ಅಸ್ತು, ಆದ್ರೆ ಪಾದಯಾತ್ರೆಗೆ ಹಿಂದೇಟ್ ಹಾಕ್ತಿದ್ದಾರಂತೆ. ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೂ ಕೂಡ ಆಸಕ್ತಿಯನ್ನ ರಾಜ್ಯ ನಾಯಕರು ತೋರಿಸ್ತಾ ಇಲ್ಲ ಅಂತ ಬಿವೈ ವಿಜೇಂದ್ರ ಅಶೋಕ್ ಅವರು ಪಾದಯಾತ್ರೆಗೆ ವಿರೋಧ ವ್ಯಕ್ತಪಡಿಸಿದ್ದಾರಂತೆ. ಅಲ್ಲಿಗೆ ಆರಂಭದಲ್ಲೇ ಪಾದಯಾತ್ರೆ ಮಾಡಿ ಇದರಿಂದ ಏನೋ ಸಾಧಿಸ್ಬಿಡಬಹುದು ರಾಜ್ಯದ ಜನರ ಮನಸ್ಸಲ್ಲಿ, ರಾಜ್ಯ ಸರ್ಕಾರದ ವಿರುದ್ಧ ಈ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ಬಹುದು ಅಂತ ರೆಡ್ಡಿ ಬ್ರದರ್ಸ್ ಏನ್ ನಿರ್ಧಾರ ಮಾಡಿದ್ರು, ಅದಕ್ಕೆ ಬಿಜೆಪಿ ನಾಯಕರೇ ಸೊಪ್ಪು ಹಾಕ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಂಗಾಗಿ ಪಾದಯಾತ್ರೆ ನಡೆಯೋದು ಡೌಟ್ ಅಂತೆ. ಬಟ್ ಸಮಾವೇಶ ಮಾಡಿ ಆ ಮೂಲಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮಾತ್ರ ಬಿಜೆಪಿ ನಾಯಕರು ಅಸ್ತು ಅಂತಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಗೊತ್ತಿಲ್ಲ ರೆಡ್ಡಿ ಬ್ರದರ್ಸ್ ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ಬಿಜೆಪಿ ನಾಯಕರನ್ನ ಅಂತ. ಅದು ಕನ್ವಿನ್ಸ್ ಆದ್ರೂ ಕೂಡ ಇಬ್ಬರು ನಾಯಕರು ಒಟ್ಟಿಗೆ ಕಾಣಿಸ್ಕೊಳ್ಬೇಕಲ್ಲ, ಅದೇ ಪ್ರಶ್ನೆ ಇದ್ದಿದ್ದು. ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ, ಮನೆಯೊಂದು ಮೂರ್ ಬಾಗಿಲು, ಎಷ್ಟೆಷ್ಟೇ ಅಸ್ತ್ರಗಳು ಸಿಕ್ಕರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಅದನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ಫೇಲ್ಯೂರ್ ಆಗ್ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳಿತ್ತು. ಈಗ ಒನ್ಸ್ ಅಗೇನ್ ಪಾದಯಾತ್ರೆಯ ವಿಚಾರದಲ್ಲೂ ಕೂಡ ಅಸಮಾಧಾನಗಳು ಭುಗಿಲೆದ್ದಂಗೆ ಕಾಣಿಸುತ್ತೆ ರಾಜ್ಯ ಬಿಜೆಪಿಯಲ್ಲಿ.